ಹೊಳಲ್ಕೆರೆ ಪಟ್ಟಣದ ಊರು ಬಾಗಿಲು ರಸ್ತೆ ಕಣದಲ್ಲಿ ರಾಗಿ ಮೇವಿನ ಬಣವೆಗೆ ಬೆಂಕಿ ತಗುಲಿ ನಾಶ. ಬುಧವಾರ ತಡರಾತ್ರಿ ಹೊತ್ತು ಉರಿದ ರಾಗಿ ಮೇವು ಬಣವೆ. ಸುಮಾರು 6 ಟ್ರ್ಯಾಕ್ಟರ್ ಲೋಡ್ನ 1 ಲಕ್ಷ ಮೌಲ್ಯದ ರಾಗಿ ಮೇವು ಬೆಂಕಿಗೆ ಭಸ್ಮ. ಪಟ್ಟಣದ ರೈತ ರಾಜು ಇವರಿಗೆ ಸೇರಿದ ಕಣದಲ್ಲಿ ತಡರಾತ್ರಿ ಬಣವೆಗೆ ಅಕಸ್ಮಾತ್ ತಗುಲಿದ ಬೆಂಕಿ ನಂದಿಸಲು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ. ಸತತ 5 ಗಂಟೆ ಕಾಲ ಬೆಂಕಿ ನಂದಿಸಲು ಶ್ರಮಿಸಿದ ಅಗ್ನಿಶಾಮಕ ಪೊಲೀಸ್ ಇವರಿಗೆ ಸ್ಥಳೀಯ ರೈತ ಯುವಕರು ಮೈಕೈ ಸುಟ್ಟಾಕೊಂಡು ಮೇವು ರಕ್ಷಣೆಗೆ ಸಾಥ್. ಈಶಣ್ಣ, ನಾಡೇಗ, ಹಾಲೇಶ್, ಮಹೇಶಣ್ಣ ಸೇರಿ 30 ಜನ ಬೆಂಕಿ ನಂದಿಸಲು ಹೋರಾಟ. ಬರಗಾಲದಲ್ಲಿ ರಾಗಿ ಬೆಳೆದು ಕಣಸುಗ್ಗಿ ಮಾಡಿದ ವಾರದಲ್ಲಿ ಬೆಂಕಿ ಬೆಂದ ರಾಗಿ ಮೇವು ಆಕ್ರಂದರದಲ್ಲಿ ರೈತ ಕುಟುಂಬ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಸಂಘ ಹಾಗೂ ಪುರಸಭೆ ಸದಸ್ಯೆ HR ನಾಗರತ್ನ, ವೇದಮೂರ್ತಿ ಮತ್ತು ಸ್ಥಳೀಯ ನಾಗರಿಕರು ತಹಶೀಲ್ದಾರ್ಗೆ ಒತ್ತಾಯ. ಗೋಡಾಲಿಗೆ ಅಂತ ಹೇಳಿ ಬಂಡವಾಳ ಹಾಕಿ ಬರ ಕೈಯಲ್ಲಿ ಅನಾಥ ನಿಂತಿದ್ದಾನೆ. ಆಕಸ್ಮಿಕ ಬೆಂಕಿ ತಗುಲಿರೋದ್ರಿಂದ ಯಾರೋ ಪುಣ್ಯಾತ್ಮರು ಇವತ್ತು ಸ್ವಲ್ಪ ಕಳಿಸಿದಾರೆ ಹಾಕ್ರಿ ಅಂತ ಹೇಳಿ ಹಸಿಗೆ ನಾಳೆ ಯಾರು ಕೊಡೋದಿಲ್ಲ. ಇವತ್ತಿನ ಬರಗಾಲದಲ್ಲಿ ಒಂದಿಡೆ ಮೇಲ್ ಸಿಕ್ಕಿಲ್ಲ, ಒಂದಿಡೆ ಕಾಳು ಸಿಕ್ಕಿಲ್ಲ ಜೀವನ ಮಾಡಕ್ಕೆ. ಅಂತದ್ರಲ್ಲಿ ಅಮೃತ ಕೊಡ್ತಕ್ಕಂತ ನಮ್ಮ ಏನ್ ಹಸುಗಳಿದಾವೆ ಇದನ್ನೇ ಕಾಯ್ಕೆ ಮಾಡ್ಕೊಂಡು ಬದುಕ್ತಿರ್ತಕ್ಕಂಥ ರೈತರು ಇವತ್ತು ಹುಲ್ಲು ಇಲ್ಲ ಅಂತಂದ್ರೆ ಹಸ ಇಲ್ಲಿರೋದಿಲ್ಲ. ಹಸ ಇಲ್ಲ ಅಂದ್ರೆ ಇಲ್ಲಿ ಶೆಡ್ ಇರಲ್ಲ. ಶೆಡ್ ಇರಲ್ಲ ಅಂದ್ರೆ ಮನೆಗೆ ಹೆಣ್ಮಕ್ಳು ಬದುಕಿರಲ್ಲ. ರೈತರು ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸರ್ಕಾರದಿಂದ ನೀವು ಏನ್ ಪರಿಹಾರ ಮಾಡ್ಕೊಡ್ತೀರಿ ಮಾಡ್ಕೊಟ್ಟು ಇಷ್ಟೊಂದು ಬಂಡವಾಳ ನಾವು ಹೂಡ್ತಕ್ಕಂಥ ರೈತರಿಗೆ ದಾರಿ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತಿದೀವಿ. ನಮ್ಮ ದಂಡಾಧಿಕಾರಿಗಳು ಆದಷ್ಟು ಬೇಗ ಇನ್ನೊಂದು 2-3 ದಿವಸದಲ್ಲಿ ಶೀಘ್ರದಾಗ ಅದಕ್ಕೆ ಏನ್ ಬೇಕೋ ಪರಿಹಾರ ಮಾಡಿ ನಮ್ಮ ರೈತಾಪಿತನ ಉಳಿಸ್ಕೊಟ್ಟು ಮುಂದೆ ಜೀವನಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದೀವಿ. ಹಾಕಿರ್ತಕ್ಕಂಥ ಶೆಟ್ಟಿಗಾಗಿರ್ಬೋದು, ಹುಲ್ಲಿಗಾಗಿ, ಮೇವಿಗಾಗಿರ್ಬೋದು, ಹಸಿಗಾಗಿರ್ಬೋದು 5-6 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಇವತ್ತೇನಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಊರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಅದಾಗಬಾರ್ದು ಅಂತಂದ್ರೆ 3 ದಿನದಲ್ಲಿ ಶೀಘ್ರದಲ್ಲಿ ಪರಿಹಾರ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಹೊಳಲ್ಕೆರೆ ರೈತ ಮುಖಂಡರು BS ರಂಗಸ್ವಾಮಿ ಮಾಡಿದಂತ ಹುಲ್ಲಿನ ಬಣವೆಗೆ ಇದಕ್ಕಿದ್ದಂಗೆ ರಾತ್ರಿ ಒಂದು ಆಕಸ್ಮಿಕ ಬೆಂಕಿ ತಗಲಿ ಮೇಲೆ ಹಾಕಿರ್ತಕ್ಕಂಥ ಹೊಸ ಸೀಟ್ ಆಗಿರ್ಬೋದು, 5 ಲೋಡ್ ಹುಲ್ಲಾಗಿರ್ಬೋದು ಎಲ್ಲ ಕಿತ್ತಾಗಿತ್ತು. ಈ ತರ ಸುಟ್ಟು ಎಲ್ಲ ಇದಾಗಿತ್ತೆ. ಫೈರ್ ಎಂಜಿನ್ ಬಂದು ಸುಮಾರು 2-3 ಲೋಡ್ ತಂದು 2-3 ಗಂಟೆ ಆರಿಸಿದ್ದಾರೆ. ಆದ್ರೂ ಈ ತರ ಸುಟ್ಟಿರೋದ್ರಿಂದ ದನ ಮೂಸ್ ನೋಡ್ತಿಲ್ಲ, ಉಪವಾಸ ಕಟ್ಟಾಕಿದೆ. ಈಗ ಅರ್ಜೆಂಟ್ ನೀವೇನಾದ್ರು ಶೀಘ್ರದಲ್ಲಿ ನೀವೇನಾದ್ರು ಪರಿಹಾರ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ದನನು ಮಾರ್ಬೇಕಾಗತ್ತೆ, ಇವ್ರದ್ದು ಜೀವನನು ಬೀದಿ ಪಾಲಾಗೈತೆ. ರೈತರದ್ದು ಅನ್ಯಾಯ. ಈಗ ಹಸ ತಂದು ಲಕ್ಷಗಟ್ಟಲೆ ಸಾಲ ಮಾಡಿದ್ದಾರೆ, ಹುಲ್ ಮೇವು ತಂದು ಲಕ್ಷಗಟ್ಟಲೆ ಸಾಲ ಮಾಡಿದ್ದಾರೆ. ಈ ರೈತ ಬದುಕೋದೇ ಕಷ್ಟ ಆಗೈತೆ. ಆದಷ್ಟು ಬೇಗ ಏನು ಪರಿಹಾರ ಬರುತ್ತೋ ನಮ್ಮ ತಹಸೀಲ್ದಾರ್ ಆಗಿ ದಂಡಾಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇನ್ನೊಂದು 2-3 ದಿವಸದಲ್ಲಿ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟು ಈ ರೈತಾಪಿತನನ ಮುಂದುವರ್ಸಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಹೊಳಲ್ಕೆರೆ ರೈತ ಮುಖಂಡರು.